ಕೆಲಸ ಮಾಡಿದ್ರು ಹೇಳಿ ಹೇಳಿ ಸಾಯಿಸ್ತಾರೆ. ಏನು ಮಾಡಬೇಕು ಇಂಥವ್ರಿಗೆ? ಮಂಜುನಾಥ್ ಬಳುವಳಿ ಆತ ಕೇಳೋದೇನು ಅಂದರೆ, ಕೆಲಸ ಮಾಡಿದ್ರು ಕೂಡ ಮಾಡ್ದ 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 ಅಂತ ಸುಮಾರು ಜನ ಕೇಳ್ತಾ ಇರ್ತಾರೆ. ಮಾಡಾಗಿದೆ ಅಂತಂದರೆ ಕನ್ಫರ್ಮ್ ಮಾಡಲ್ಲ, ಮತ್ತೆ ತಿರ್ಗಿ ಅವ್ರು ಹೋಗಿ ಇದು ಮಾಡ್ತಾರೆ. ಒಂದು ಉದಾಹರಣೆಗೆ ಹೇಳ್ತೀನಿ. ಆ ಅಮ್ಮನಿಗೆ 53 ವರ್ಷ ವಯಸ್ಸು, ಹೆಂಗಸು ಪಾಪ, ಮಗಳಿಗೂ ಮದುವೆ ಆಗಿ ಮೊಮ್ಮಗಳಿದೆ, 53 ವರ್ಷ ವಯಸ್ಸು. ಆಕೆಗೆ ದಿನನಿತ್ಯ ಆಕೆನೇ ಮೇನ್ ಡೋರ್ ಲಾಕ್ ಮಾಡಿಬಿಟ್ಟು ಡೋರೆಲ್ಲ ಕ್ಲೋಸ್ ಮಾಡಿ ಬಂದಿರ್ತಾಳೆ. ಮತ್ತೆ ಯಜಮಾನ್ರಿಗೆ ಒಂದ್ಸಲ ಹೇಳೋದು, ನಾನು ಡೋರ್ ಹಾಕಿಲ್ಲ ಅನ್ಸುತ್ತೆ, ಹೋಗಿ ನೋಡ್ಕೊಂಡು ಬನ್ನಿ. ಅಯ್ಯೋ ಹಾಕಿಲ್ದೆ ಹೋದ್ರೆ ಸುಮ್ಮನೆ ಮಲ್ಕೊಳಮ್ಮ, ಸುಮ್ಮನೆ ನನಗೆ ಅದು ಡಿಸ್ಟರ್ಬ್ ಮಾಡ್ಬೇಡ, ನಾನು ಇವಾಗ ಎದ್ದೋಗಿದ್ರೆ ನಿದ್ದೆ ಬರಲ್ಲ, ನೀನು ಸುಮ್ಮನೆ ನಂಗೆ ತಲೆ ತಿನ್ಬೇಡ ಅಂತ ಎದ್ದೋಗಿ ಅಂತ ತಿವಿತಾನೆ ಇರ್ತಾಳೆ. ಅವನು ಹೋಗಿ ನೋಡಿದ್ರೆ ಡೋರ್ ಹಾಕಿರ್ತಾಳೆ, ಹಾಕ್ಕೊಂಡು ಬಂದು ಮಲಗ್ತಾಳೆ. ಮತ್ತೆ ತಿರ್ಗಾ ನಾನು ಗ್ಯಾಸ್ ಆಫ್ ಮಾಡಿದ್ದೀನಿ ಇಲ್ಲ ಗೊತ್ತಿಲ್ಲ, ಸಿಲಿಂಡರ್ ದಯವಿಟ್ಟು ಹೋಗಿ ನೋಡ್ಕೊಂಡು ಬನ್ನಿ. ಅವಳು ಹೋಗಲ್ಲ, ಇವನಿಗೆ ಹೇಳೋದು ನಾನು ಮರ್ತು ಬಿಟ್ಟಿದ್ದೀನಿ ಅಂತ. ಅವನು ಡೋರ್ ಹಾಕ್ಬಿಟ್ಟು ಬಂದವನೇ ಮತ್ತೆ ತಿರ್ಗಾ ಹೋಗ್ತಾನೆ, ತಿರ್ಗಾ ಸಿಲಿಂಡರ್ ಆಫ್ ಮಾಡ್ತಾನೆ, ಆನ್ ಮಾಡ್ತಾನೆ. ಆಫ್ ಆಗಿದೆ, ನಿನಗೆ ಎಲ್ಲ ಮಾಡಿದ್ರು ಕೂಡ ತಿರ್ಗಾ ಒಂದ್ಸಲ ಕನ್ಫರ್ಮ್ ಮಾಡ್ತೀವಿ ಯಾಕೆ ಅಂತ. ಸೊ ಗೀಸರ್ ಆನ್ ಮಾಡಬೇಕು, ಸ್ನಾನ ಮಾಡ್ಕೊಂಡು ಬಂದು ಗೀಸರ್ ಆಫ್ ಮಾಡಬೇಕು. ನೀವು ಗೀಸರ್ ಆಫ್ ಮಾಡಿಲ್ಲ. ಆಫ್ ಮಾಡಿದ್ದೀನಿ ಕಣೆ. ಇಲ್ಲ, ನೀವು ಗೀಸರ್ ಆಫ್ ಮಾಡಿಲ್ಲ, ನನಗೆ ಸ್ವಿಚ್ ಸೌಂಡೇ ಕೇಳಿಸಿಲ್ಲ. ಇದೆಂತ ನ್ಯಾಯ ನೋಡಿ. ಗೀಸರ್ ಸ್ವಿಚ್ ಆಫ್ ಮಾಡೋದನ್ನ ಆ ಅಮ್ಮನಿಗೆ ಸೌಂಡ್ ಕೇಳಿಸ್ಬೇಕಂತೆ. ಅಂದರೆ ಸ್ವಿಚ್ ಇರೋ ಜಾಗದಲ್ಲಿ ಸ್ಪೀಕರ್ಗಳು ಇಡಬೇಕು. ಅದನ್ನ ಆನ್ ಮಾಡಿದ ತಕ್ಷಣ ಅವಳಿಗೆ ಸ್ಪೀಕರಲ್ಲಿ ಸೌಂಡ್ ಕೇಳಿಸ್ಬೇಕು. ವಿಚಿತ್ರವಾದ ಜನಗಳು. ಯಪ್ಪ, ಇಲ್ಲೊಬ್ಬರು ಬರ್ತಾರೆ, ನಾನು ಒಬ್ಬನೇ ಹುಚ್ಚಿನ ಥರ ನಗ್ತಾ ಇರ್ತೀನಿ. ಕೆಲವೊಂದು ಸಮಸ್ಯೆಗಳೇ ಅಲ್ಲ ಅದು, ಆದರೂ ಏನೋ ಸಮಸ್ಯೆಗಳ ಥರ ಅದನ್ನ ಹಂಗೆ ಅನ್ಕೊಂಡು ಪಾಪ ಫೀಸ್ ಕೊಟ್ಬಿಟ್ಟು ಬರ್ತಾರೆ ಸಮಸ್ಯೆಗಳು ಅಂತ. ಸಮಸ್ಯೆನೇ ಅಲ್ಲ ಅದು. ಇವರೆಲ್ಲ ಹುಚ್ಚರು. ಕೆಲವರು ಅದನ್ನ ಎಂಜಾಯ್ ಮಾಡ್ಬೇಕು, ನನ್ನಂತವನ್ನ ಎಂಜಾಯ್ ಮಾಡ್ತೀನಿ, ಬಟ್ ಅವರು ಅನುಭವಿಸ್ತಾರೆ, ಕೋಪ ಮಾಡ್ಕೊಳ್ತಾರೆ. ಅದನ್ನ ಪ್ರಶ್ನೆ ಕೇಳಿರೋದು ಮಂಜುನಾಥ್ ಬಳುವಳಿ ಅಂತ. ಸೊ ಈ ರೀತಿ ಕೆಲವರು, ಆ ಮಹಿಳೆ ಒಂದಲ್ಲ ಎರಡಲ್ಲ, ಪಾಪ ಗಂಡನಿಗೆ ಮಾತ್ರ ಅಲ್ಲ, ಮಕ್ಕಳಿಗೆ, ಸೊ ಮಗಳಿಗೆ, ಅಳಿಯನಿಗೆ, ಮೊಮ್ಮಕ್ಕಳಿಗೂ ಕೂಡ ವಿಚಿತ್ರವಾಗಿ ಅವಳಿಗೆ ಏನೋ ಒಂಥರ ಕಾಯಿಲೆ, ಮನೋಕಾಯಿಲೆ. ಅಂದರೆ ಕನ್ಫರ್ಮೇಷನ್ ಇಲ್ಲ, ಮಾಡಿದ್ದೀನ ಇಲ್ವಾ, ಸ್ವಿಚ್ ಆಫ್ ಮಾಡಿದ್ದೀನ ಇಲ್ವಾ, ಚುಕ್ಕಿ ಹಾಕಿದ್ದೀನ ಇಲ್ವಾ. ಓಕೆ, ಕನ್ಫರ್ಮ್ ಅವಳೇ ಹೋಗಿ ನೋಡ್ಕೊಂಡು ಬಂದ್ಬಿಟ್ರೆ ಹಾಕಿದ್ದೀನಿ ಅಂತ ಅವಳು ಸಮಾಧಾನ ಮಾಡ್ಕೊಳ್ತಾಳೆ. ಆದರೆ ಅವಳು ಮಾಡಲ್ಲ. ಅವಳಿಗೆ ಭಯ, ನಾನು ಏನಾದ್ರು ಆಫ್ ಮಾಡಲಿಲ್ಲ ಅಂದರೆ ಅದಕ್ಕೆ ನೀವು ಹೋಗಿ ಅಂದ್ಬಿಟ್ಟು ಗಂಡನ್ನೋ ಮಗನ್ನೋ ಯಾರನ್ನೋ ಒಬ್ಬರನ್ನ ಕಳಿಸ್ಬಿಟ್ಟು ಕನ್ಫರ್ಮ್ ಮಾಡ್ಕೊಳ್ಳೋದು. ಕನ್ಫರ್ಮ್ ಮಾಡಿದ್ರು ಕೂಡ ಅದು 2ನೇ ಸಲ ಕನ್ಫರ್ಮ್ ಅಲ್ಲಿ ಅವಳಿಗೆ ತೃಪ್ತಿ ಆಗಲ್ಲ. 3ನೇ ಸಲ ಕನ್ಫರ್ಮ್ ಮಾಡಬೇಕು. ನೋಡಿದ್ರ, ಚೆಕ್ ಮಾಡಿದ್ರ ಕರೆಕ್ಟ್ ಆಗಿತ್ತ, ಆಫ್ ಮಾಡಿದ್ದೀನ ನಾನು, ಹೂನಮ್ಮ ಆಫ್ ಮಾಡಿದ್ಯಾ, ಖಂಡಿತವಾಗ್ಲಿ ಏನಿಲ್ಲ, ತಲೆ ಕೆಡಿಸ್ಕೊಂಬೇಡ ಅಂತ ಇದನ್ನ ಹೇಳಿ ಇದು ಮಾಡೋದು. ಇದಾಯ್ತಾ? ಆ ಅಮ್ಮಂದು ಒಂದು ಸಿನಿಮಾ ತೆಗಿಬೇಕಾದ್ರೆ ಕಾಮಿಡಿ ಒಂದು ಸೀನ್ ಮಾಡ್ಬೋದು. ಯಾರೋ ಒಬ್ರು ಟ್ರೈನಲ್ಲಿ ಅವ್ರ ಸ್ನೇಹಿತರು ಸೂಟ್ ಕೇಸು ಅದು ಇದೆಲ್ಲ ಗಂಡ ಹೆಂಡತಿ ಮಕ್ಕಳಿಗೆ ಬಿಡಕ್ಕೆ ಯಾರ್ದು ಸ್ನೇಹಿತರ ಮನೆಗೆ ಹೋಗಿ ಬಂದಾಗ ಅವ್ರನ್ನೆಲ್ಲ ಕುಂಡಿಸ್ಬಿಟ್ಟು ಓಕೆ ಟಾಟಾ ಬಾಯ್ ಅಂತೇಳಿ ಗಂಡನಿಗೆ ಅವ್ರಿಗೆ ಥ್ಯಾಂಕ್ಸ್ ಹೇಳಿ ಅಂತ ಚುಚ್ಚುತ್ತಾನೆ ಇರ್ತಾಳೆ. ಅಂದ್ರೆ ಸಿಗ್ನಲ್ ಕೊಡೋದು ಗಂಡನಿಗೆ. ಗಂಡ ನಿನ್ನ ಫ್ರೆಂಡ್ ಅಲ್ಲ, ಅವನು ನನ್ನ ಫ್ರೆಂಡ್. ನಾನು ಅವನಿಗೆ ಥ್ಯಾಂಕ್ಸ್ ಆದ್ರೂ ಹೇಳ್ತೀನಿ, ಕೆನ್ನೆಗೆ ಬೇಕಾದ್ರೂ ಹೊಡೆದಾದ್ರೂ ಕಳಿಸ್ತೀನಿ, ನೀನು ಅದನ್ನ ಹೇಳ್ಬೇಡ, ನಾನು ಥ್ಯಾಂಕ್ಸ್ ಹೇಳ್ತೀನಿ, ನೀನು ಹೇಳ್ಬೇಡ ಅಂತ ಅವಳು ಅದನ್ನ ಹೇಳ್ಕೊಡ್ತಾರೆ. ಅಂದ್ರೆ ಗಂಡ, ಮಕ್ಕಳು, ಸೊಸೆ ಅವ್ರ ಮನೆಗೆ ಒಂದ್ಸಲ ಫ್ಯಾಮಿಲಿ ಸತ್ಸಂಗಕ್ಕೆ ಕರೆದಿದ್ರು. ಅಂದ್ರೆ ಸತ್ಸಂಗ ಮಾಡೋಕ್ಕೆ ಫುಲ್ ಫ್ಯಾಮಿಲಿ, ಓಲ್ ಫ್ಯಾಮಿಲಿಗೆ ಕುಂತ್ಕೊಂಡು ಒಂದು ರಾತ್ರಿ ಎಲ್ಲ ಅಲ್ಲೇ ಇದ್ದು ಅವ್ರ ಮನೇಲಿದ್ದು ಅವರು ಏನೋ ಒಂದು ಸೇವಾರ್ಥವನ್ನು ಸೇವಿಸಿ ಅವರ ಅತಿಥಿಯನ್ನು ಸ್ವೀಕರಿಸಿ ಅವ್ರ ಮನೆಯಲ್ಲಿರೋರಿಗೆಲ್ಲರಿಗೂ ಒಂದಷ್ಟು ಬುದ್ಧಿವಾದಗಳನ್ನು, ಆಧ್ಯಾತ್ಮಿಕದ ಬಗ್ಗೆ ಹೇಗೆ ಬದುಕಬೇಕು, ಅಂದರೆ ಏನು ಮಾಡಬಾರ್ದು, ಏನು ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋದನ್ನು ಎಲ್ಲವನ್ನು ತಿಳಿಸಿ ಹೇಳ್ಕೊಡ್ತೀನಿ. ಆ ರೀತಿ ಹೋದಾಗ ಆಕೆ ಕೇಳಿದ್ರೆ ಏನಂದರೆ ಎಲ್ಲರಿಗೂ ಇದೇ ರೀತಿ. ಆಕೆ ಮಾಡೋದು ಏನು ಅಂತಂದರೆ ಇವ್ರು ಈಕೆ ಹೇಳೋದಕ್ಕಿಂತ ಮುಂಚೆನೇ ಮಾಡಿಬಿಟ್ಟಿರ್ತಾರೆ ಪಾಪ. ಆದರೆ ಮಾಡ್ಬಿಟ್ಟು ಬಂದಿದ್ದೀನಿ, ಇಲ್ಲ ಮಾಡಿಲ್ಲ ನೀವು. ನೀನು ಬೇಕಾದ್ರೆ ಅವ್ರನ್ನೋ ಕೇಳು, ನೀನು ಕೊಟ್ಬಿಡು ಅಂತ ಹೇಳಿದೆ ಅವ್ರಿಗೆ ದಾರಿಲಿ ಹೋಗ್ತಾ, ನಾನು ಕೊಟ್ಟು ಬಂದಿದ್ದೀನಿ, ಇಲ್ಲ ನೀವು ಕೊಟ್ಟಿಲ್ಲ, ನೀವು ಕೊಡಿ, ಅದು ಐಟಮ್ ಕೊಡಿ, ನಾನು ಕೊಟ್ಟಿರೋದನ್ನ, ಏನೋ ಒಂದು ವಸ್ತು ಕೊಟ್ಟುಬಿಡಿ ಅಂತ ಯಾರಿಗೋ ಅವ್ರು 1 ಕಿಲೋಮೀಟರ್ ದೂರದಲ್ಲಿ ನೀವು ಕೊಟ್ಟಿಲ್ಲ. ಸೊ ಈತನಿಗೆ ತಲೆ ಕೆಟ್ಟೋಗ್ಬಿಟ್ಟಿದೆ, ಅದನ್ನ ಹೆಂಗ್ ಸ್ವೀಕರಿಸೋದು ಅಂತ ಗೊತ್ತಾಗ್ತಾ ಇಲ್ಲ. ಇವಳು ನಾನು ಥ್ಯಾಂಕ್ಸ್ ಹೇಳಿ ಅಂತಾಳೆ ಗುರುಜಿ. ಇಲ್ಲಿ ಬಂದು ಪಾಪ ಗಂಡ ಚಿಕ್ಕ ಸಿಲ್ಲಿ ವಿಚಾರಕ್ಕೆ ಜಗಳ ಆಡ್ತಾವ್ರೆ. ಅವನಿಗೆ ತಲೆ ಕೆಟ್ಟೋಗ್ಬಿಟ್ಟಿದೆ. ಒಂದ್ಸಲ ಸೂಸೈಡ್ಗೂ ಅಟೆಂಡ್ ಮಾಡ್ಬಿಟ್ಟು ಅವನಿಗೆ ಗಂಡ
ಚಿಕ್ಕ ವಿಷಯಕ್ಕೆ ಅಲ್ಲೇ ಇಷ್ಟಕ್ಕೆ ಯಾಕಲ್ಲೇ ಸೂಸೈಡ್ಗೆ ಅಟೆಂಡ್ ಮಾಡಿದೆ ನೀನು? ನಿನಗೇನು ತಲೆ ಇಲ್ವೇನೋ? ನೀನೇನು ಗಂಡಸಲ್ವೇನೋ? ಪೌರುಷತ್ವ ಇಲ್ಲ ನಿನಗೆ? ಅವಳು ಕೊಡೋ ಸಣ್ಣ ಟಾರ್ಚರ್ ತಡೆಯೋಕ್ಕಾಗಲಿಲ್ಲ, ಯಾಕಲ್ಲೇ ಮದುವೆ ಆದೆ ನೀನು? ವಿಚಿತ್ರವಾದ ಜನಗಳು. ಪಾಪ ನಾನಿಲ್ಲಿ ನಗ್ತಾ ಇದ್ದೀನಿ, ಅವನು ಗೊಳೋ ಅಂತ ಅಳ್ತಾವ್, ನನ್ನ ಕೈಲಿ ಆಗ್ತಾಯಿಲ್ಲ ಗುರುಜಿ, ನಾನು ಸತ್ತೋಗ್ಬಿಡ್ತೀನಿ, ರೈಲಿಗೆ ತಲೆ ಕೊಟ್ಬಿಡ್ತೀನಿ ಅಂತಾನೆ. ಸೊ ಆಯ್ತಪ್ಪ, ಆಯ್ತು ಕಡೆಯ, ಸಮಾಧಾನ ಮಾಡ್ಕೊ, ಅಷ್ಟೊಂದು ಸೀರಿಯಸ್ ಆಗಿ ತಗೊಂಬೇಡ. ಪಾಪ ನಿನ್ನ ಹೆಂಡತಿ ಬೇಕು ಬೇಕು ಅಂತ ಮಾಡ್ತಾ ಇಲ್ಲ, ಅವಳಿಗೆ ಅದೊಂದು ಕಾಯಿಲೆ. ಅದನ್ನ ನೀವು ಕಾಯಿಲೆ ಅಂತ ಪರಿಗಣಿಸ್ತಾ ಇಲ್ಲ. ನೀವು ಬುದ್ಧಿಯಿಂದ ಅವಳಿಗೆ ಹೇಳ್ತಾ ಇದ್ದೀರಿ. ಪಾಪ ಬುದ್ಧಿ ತಲೆಗೆ ಹೋಗ್ತಾ ಇಲ್ಲ ಅವಳಿಗೆ. ಈಗ ಕುರಿಗೆ ನೀವು ಮಾಂಸಾಹಾರ ಕೊಟ್ಟರೆ ತಿನ್ನುತ್ತಾ? ನೀವೇ ಹೇಳಿ. ಖಂಡಿತವಾಗ್ಲೂ ತಿನ್ನಲ್ಲ. ಈಗ ಕುರಿನ ನಾನು ಹುಲಿ ಮಾಡ್ತೀನಿ, ಚಿರತೆ ಮಾಡ್ತೀನಿ, ಸಿಂಹ ಮಾಡ್ತೀನಿ ಅಂದ್ರೆ ಆಗುತ್ತಾ? ಆಗಲ್ಲ. ಅದನ್ನ ಮನೆಯಲ್ಲಿರೋರೆಲ್ಲ ಅರ್ಥ ಮಾಡ್ಕೊಳ್ಬೇಕು, ಅವಳು ಯಾಕೆ ಹಂಗೆ ಆಡ್ತಾವಳೆ ಅಂತ. ಅವಳು ಆಡೋದಕ್ಕೆ ಇವರೇ ಕಾರಣ. ಸೊ 53 ವರ್ಷ ಆಗಿದೆ, ಸುಮಾರು ಮದುವೆ ಆದಾಗ್ಲಿಂದನೂ ಸ್ವಿಚ್ ಆನ್ ಮಾಡ್ಬಿಡ್ತಾರೆ, ಆಫ್ ಮಾಡಲ್ಲ. ಇವಳು ಹೋಗಿ ಆಫ್ ಮಾಡ್ಬೇಕು. ನಿಮ್ಗೆ ಎಷ್ಟು ಹೋಗಿದ್ರು ಅಷ್ಟೇ, ಹಂಗೆ ಹಿಂಗೆ ಅಂತ ಹೋಗಿ ಸ್ವಿಚ್ ಆಫ್ ಮಾಡ್ತಾಳೆ. ಕೊಳಾಯಲ್ಲಿ ನೀರು ಬಿಟ್ಬಿಡ್ತಾರೆ, ಆಫ್ ಮಾಡಲ್ಲ, ನೀರು ಬಿಟ್ಬಿಟ್ಟು ಅವಳು ಬೈದು 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 ಈಗ ಇವ್ರು ರೆಡಿ ಆಗ್ಬಿಟ್ಟವ್ರೆ, ಅವಳು ಹಾಳಾಗ್ಬಿಟ್ಲು ಪಾಪ. ಸೊ ಈ ರೀತಿ ಒಂದಲ್ಲ ಎರಡಲ್ಲ ಸಾಕಷ್ಟು ಮನೆಗಳಲ್ಲಿ ಈ ರೀತಿ ನಡೀತಾನೆ ಇರ್ತದೆ. ಹೆಣ್ಣು ಮಕ್ಕಳು ಆ ರೀತಿ ಆಗ್ಬಿಟ್ಟಿರ್ತಾರೆ. ಅವ್ರು ಆಗೋದಕ್ಕೆ ಬೇಕು ಬೇಕು ಅಂತಾಗಿಲ್ಲ, ನೀವೇ ಗಂಡು ಮಕ್ಕಳು ಅಥವಾ ಮನೆಯಲ್ಲಿರೋರೆಲ್ಲ ಕಾರಣ ಆಗಿರ್ತೀರ. ಅದಕ್ಕೆ ಆಕೆ ಇವಾಗ ಸಮಸ್ಯೆಯಲ್ಲಿದ್ದಾಳೆ. ಆ ಸಮಸ್ಯೆಯಲ್ಲಿರೋದನ್ನ ನೀವು ಎಲ್ಲರೂ ಸೇರಿ ಪರಿಹಾರ ಮಾಡಬೇಕು. ಅದು ಬಿಟ್ಬಿಟ್ಟು ಎಲ್ಲರೂ ಸೇರಿ ಅವಳಿಗೆ ಉಗಿತಾ ಇದ್ದೀರಾ, ಚುಚ್ಚುತ್ತಾ ಇದ್ದೀರಾ, ನೀವು ಅಳ್ತಾ ಇದ್ದೀರಾ. ನಿಮಗೂ ನೆಮ್ಮದಿ ಇಲ್ಲ, ಅವಳಿಗೂ ನೆಮ್ಮದಿ ಇಲ್ಲ. ಸ್ವಲ್ಪ ಆಕೆನ ಅರ್ಥ ಮಾಡ್ಕೊಳ್ಳಿ. ಸಾಮಾನ್ಯವಾಗಿ ಅವ್ರ ಜೊತೆಲಿ ಇದ್ದು ಅವ್ರಿಗೆ ಸಮಸ್ಯೆಯಲ್ಲಿದ್ದವ್ರಿಗೆ ನಾವು ಪರಿಹಾರ ಕೊಡಬೇಕು. ಸೊ ಈ ರೀತಿ ಸಾಕಷ್ಟು ಜನ ತೊಂದರೆಯಲ್ಲಿರ್ತಾರೆ. ದಯಮಾಡಿ ಮನೆಯಲ್ಲಿರೋರು, ಇದು ತುಂಬ ಸೀರಿಯಸ್, ದೊಡ್ಡ ದೊಡ್ಡ ಕಾಯಿಲೆಗಳಲ್ಲ, ಇದೇನು ದೊಡ್ಡ ಸಮಸ್ಯೆಗಳಲ್ಲ. ಆಕೆನ ನೀವೆಲ್ಲರೂ ಸೇರಿ ಪರಿಹರಿಸ್ಬೋದು. ಸ್ವಲ್ಪ ಸಪೋರ್ಟ್ ಮಾಡಿ, ಒಂಚೂರು ಅವ್ರಿಗೆ ನೀವು ಪ್ರೋತ್ಸಾಹ ಕೊಟ್ಟರೆ ಖಂಡಿತವಾಗ್ಲೂ ಅದರಿಂದ ಮುಕ್ತಿ ಸಿಗುತ್ತೆ. ಆದರೆ ಇವರೆಲ್ಲರೂ ಕೂಡ ವಾಸಿ ಮಾಡ್ತಾರೆ. ಸೊ ಅದು ದೊಡ್ಡ ಕತೆ ಹೇಳ್ತಾ ಹೋದರೆ ಸಿಕ್ಕಾಪಟ್ಟೆ ಹೋಗ್ತದೆ. ಆದ್ದರಿಂದ ಈ ರೀತಿ ಮಾಡ್ತಾರೆ ಕೆಲವರು. ಆ ಮಾಡೋದನ್ನ ಬಿಟ್ಬಿಡಿ. ಮಾಡೋದಕ್ಕಿಂತ ಮುಂಚಿತವಾಗಿ, ಅಂದರೆ ಇದರಿಂದ ಪಾಪ ಅವ್ರಿಗೆ ಗಂಡನ ಗತಿ ಏನು ಅಂತಂದರೆ ಅವನ ಬಗ್ಗೆನೂ ಚಿಂತನೆ ಮಾಡಬೇಕು. ಈಗ ಅವನು ಏನದು ಮ್ಯಾನರ್ಸ್ ಆ್ಯಂಡ್ ಬಿಹೇವಿಯರ್ ಅಂತಾರೆ. ಪ್ರತಿಯೊಬ್ಬ ಮನುಷ್ಯನಿಗೂ ಮ್ಯಾನರ್ಸ್ ಆ್ಯಂಡ್ ಬಿಹೇವಿಯರ್ ಅನ್ನೋದು ಎಲ್ಲರಿಗೂ ಗೊತ್ತಿರ್ತದೆ. ಆ ಮ್ಯಾನರ್ಸ್ ಬಿಹೇವಿಯರ್ದಿಂದ ಯಾರೋ ಹೆಲ್ಪ್ ಮಾಡಿದ್ರೆ ಥ್ಯಾಂಕ್ ಯು ವೆರಿ ಮಚ್ ಅಂತ ಹೇಳ್ತಾರೆ, ಧನ್ಯವಾದಗಳು ಅಂತ ಹೇಳ್ತಾರೆ. ಆದರೆ ಅದನ್ನು ಹೇಳೋದಕ್ಕಿಂತ ಮುಂಚಿತವಾಗಿ ಇವಳು 100 ಸಲ ಹೇಳ್ಬಿಟ್ಟಿರ್ತಾರೆ, ಥ್ಯಾಂಕ್ಸ್ ಹೇಳಿ, ಥ್ಯಾಂಕ್ಸ್ ಹೇಳಿ, ಥ್ಯಾಂಕ್ಸ್ ಹೇಳಿ ಅಂತ. ಥ್ಯಾಂಕ್ಸ್ ಹೇಳೋಕ್ಕಾಗಲ್ಲ. ಅವ್ರ ಮನೆಯಿಂದ ರೈಲ್ವೆ ಸ್ಟೇಷನ್ಗೆ ಸುಮಾರು 1 ಕಿಲೋಮೀಟರ್ ಇದೆ. 1 ಕಿಲೋಮೀಟರ್ ಮುಂಚಿತವಾಗೇ ಥ್ಯಾಂಕ್ಸ್ ಹೇಳ್ಬಿಟ್ರೆ ಅವನು ಅಲ್ಲೇ ಕೊಟ್ಬಿಟ್ಟು ಹೋಗ್ಬಿಡ್ತಾನೆ. ಪಾಪ ಅವನೇನೋ ಅಭಿಮಾನ ಇಟ್ಕೊಂಡು ಟ್ರೈನ್ವರೆಗೂ ಬಂದು ಚೇರವ್ರು ಸೀಟಲ್ಲಿ ಕುಂಡಿಸಿ ಅದನ್ನೆಲ್ಲ ಲಗೇಜ್ನೆಲ್ಲ ಮೇಲಿಟ್ಟು, ಓಕೆ ಹುಷಾರಾಗಿ ಹೋಗಿ ಟಾಟಾ ಬಾಯ್ ಬಂತ ಟ್ರೈನ್ ಸ್ಟಾರ್ಟ್ ಆಗೋವರೆಗೂ ಅವ್ನು ಕೆಳಗಡೆ ಇಳಿಯೋದಿಲ್ಲ. ಕೆಳಗಡೆ ಇಳಿತೀನಿ, ನಾನು ಹೋಗ್ತೀನಿ ಅಂದಾಗ ಥ್ಯಾಂಕ್ ಯು ವೆರಿ ಮಚ್ ಅಂತ ಹೇಳಬೇಕು. ಇವಳು ಮನೆಯಿಂದನೇ ಶುರು ಮಾಡಿಬಿಟ್ಟವಳೆ ಥ್ಯಾಂಕ್ಸ್ ಹೇಳಿ, ಥ್ಯಾಂಕ್ಸ್ ಹೇಳಿ, ಥ್ಯಾಂಕ್ಸ್ ಹೇಳಿ, ಥ್ಯಾಂಕ್ಸ್ ಹೇಳಿ ಅಂತ. ಅಂದರೆ ಏನಾಗುತ್ತೆ ಅಂದರೆ, ನಾನು ದಡ್ಡನೇನೋ, ನಾನು ಅಜ್ಞಾನಿಯೇನೋ, ಇವಳು ನನಗೆ ಹೇಳ್ಕೊಡ್ತಾವಳೆ ಅಂತ. ಅಂದರೆ ಸಣ್ಣ ಸಣ್ಣದನ್ನು ಕೂಡ ಈ ಮಕ್ಕಳಿಗೆ ಬೆರಳು ಕೊಡ್ತಾರೆ ದೊಡ್ಡವ್ರು ನೋಡಿ. ಸಣ್ಣ ಮಕ್ಕಳು ಈಗ ಹೆಜ್ಜೆ ಇಡ್ತಾ ಇರ್ತಾರೆ, 1.5 ವರ್ಷ 2 ವರ್ಷ, ಈ ಬೆರಳು ಕೊಡ್ತಾರೆ, ಹಿಡ್ಕೊ ಅಂತ. ಅದೇ ಥರ ದೊಡ್ಡವನಾಗಿ ಮದುವೆ ಆಗಿ ಮಕ್ಕಳಾಗಿ ಅವನಿಗೆ ಮೊಮ್ಮಕ್ಕಳು ಕೂಡ ಆಗವೆ, ಈಗಲೂ ಅವನಂಗೆ ಈ ಥರ ಬೆರಳು ಕೊಡ್ತಾವಳೆ. ಅಂದರೆ ಸ್ಪೂನ್ ಫೀಡಿಂಗ್ ಅಂತಾರೆ ಇದನ್ನು. ಸ್ಪೂನ್ ಫೀಡಿಂಗ್ ಮಾಡೋದು, ಎಲ್ಲವನ್ನ ಹೇಳ್ಕೊಡೋದು. ಹಂಗೆ ಹೇಳ್ಕೊಟ್ಟಾಗ ಏನಾಗುತ್ತೆ, ಎದುರುಗಡೆ ಇರೋನಿಗೆ ಒಂಥರ ಗಿಲ್ಟಿ ಫೀಲ್ ಆಗುತ್ತೆ. ಅಯ್ಯೋನ ನನಗೆ ಎಲ್ಲ ಗೊತ್ತಿದ್ರು ಇವಳು ಹೇಳ್ಕೊಡ್ತಾಳಲ್ಲ, ನಾನು ಎಳೆ ಮಗುನ, ಮೋಸ್ಟ್ಲಿ ನಾನು ದಡ್ಡ ಅನಿಸುತ್ತೆ ಅಂತ ಅವನು ಫೀಲ್ ಮಾಡ್ಕೊಂಬಿಡ್ತಾನೆ. ಆದ್ದರಿಂದ ದಯಮಾಡಿ ಈ ರೀತಿ ಹೇಳಿದ್ದನ್ನೇ ಹೇಳಿ 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 ತಲೆ ತಿನ್ನೋಂಥ ಅವಶ್ಯಕತೆ ಇಲ್ಲ. ಮನೆಯಲ್ಲಿ ಕೆಲವರು ಇರ್ತಾರೆ, ಆದ್ದರಿಂದ ವಯಸ್ಸಾಗಿದ್ರೆ ಪಾಪ ಅವ್ರನ್ನ ಕ್ಷಮಿಸ್ಬಿಡಿ, ಇವ್ರನ್ನೇನು ಮಾಡಬೇಡಿ. 60+ ಆರ್ 70+ ಆರ್ 80+ ಏನಾದರೂ ಇದ್ದರೆ ಡೆಫಿನೆಟ್ಲಿ ಈ ಥರ ಇರೋರಿಗೆ ನೀವು ಎಕ್ಸ್ಕ್ಯೂಸ್ ಕೊಟ್ಬಿಡ್ಬೇಕು. ಯಾಕೆಂದರೆ ವಯಸ್ಸಾದ್ಮೇಲೆ ಅವರು ಮಕ್ಕಳಿದ್ದಂಗೆ, 60+ 60ಕ್ಕೆ ಅರಳೋ ಮರಳು ಅಂತಾರಲ್ಲ, ಆದ್ದರಿಂದ ಮಕ್ಕಳಾದಂಗೆ ಆಗ್ಬಿಡ್ತಾರೆ. ಅವರನ್ನು ನೀವು ಚೆನ್ನಾಗಿ ನೋಡ್ಕೊಳ್ಳಿ.